ಸಿಗ್ತಾ ಇದೆ. ತೆನೀರ್ ಮೈನಾ ಮತ್ತು ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಬ್ಬರು ಶಾಸಕರ ಹೆಸರು ಇಲ್ಲದೆ ಪ್ರಕರಣ ದಾಖಲಾಗಿದೆ. ವಿನಯ್ ಡೆತ್ ನೋಟ್ನಲ್ಲಿ ಶಾಸಕರ ಮೇಲೆ ಆರೋಪ ಮಾಡಲಾಗಿತ್ತು. ಪೊನ್ನಣ್ಣ ಹಾಗೂ ಮಂಥರ್ ಗೌಡ ಇಬ್ಬರು ಶಾಸಕರು ಅವರ ಆರೋಪವನ್ನ ಮಾಡಿ ಅವರ ಮೇಲೆ ಆತ್ಮಹತ್ಯೆಗೆ ಶರಣಾಗಿತ್ತು. ಆದ್ರೆ ಅವರ ಮೇಲಿಲ್ಲ ಎಫ್ಐಆರ್. ಬಿಎನ್ಎಸ್ ಆಕ್ಟ್ 108 ಆತ್ಮಹತ್ಯೆಗೆ ಪ್ರಚೋದನೆ ಅಂತೇಳಿ ದಾಖಲು ಮಾಡಲಾಗಿದೆ. ಶಾಸಕರ ಹೆಸರು ಸೇರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಆಸ್ಪತ್ರೆಯಲ್ಲೇ ಕುಳಿತಿರುವಂತಹ ಛಲವಾದಿ ನಾರಾಯಣಸ್ವಾಮಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ವಿನಯ್ ಆತ್ಮಹತ್ಯೆ ಕೇಸ್ ಎಫ್ಐಆರ್ ದಾಖಲಾಗಿದೆ. ಕೊನೆಗೂ ಎಫ್ಐಆರ್ ನಲ್ಲಿ ಯಾರ ಮೇಲೆ ಆರೋಪ ಕೇಳಿ ಬಂದಿತ್ತು ಅವರ ಹೆಸರು ಉಲ್ಲೇಖ ಆಗಿಲ್ಲ ಅಂತೇಳಿ ಈಗ ಕುಟುಂಬಸ್ಥರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಇನ್ನು ಶಾಸಕರ ಹೆಸರು ಸೇರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಶ್ವತ್ಥ ಅಣ್ಣ ಮಾತಾಡ್ತಾ ಇದ್ದಾರೆ. ಅವ್ರ ಡೆತ್ ನೋಟ್ ಅಲ್ಲಿ ಇಲ್ದೇ ನಾವು ಕೇಳ್ತಾ ಇದೀವ. ಇವತ್ತು ಅವ್ರ ಅಣ್ಣ ಅವ್ರ ಡೆತ್ ನೋಟ್ ಅಲ್ಲಿ ಅವ್ರು ಬರ್ಕೊಟ್ಟಿರೋ ಪ್ರೈವೇಟ್ ನೀವೇನ್ರಿ ಬರ್ಕೊಟ್ಟಿರೋದಲ್ವಾ? ಜೀವನ್ ನೀವೇ ಬರ್ಕೊಟ್ಟಿರೋದು. ಕಂಪ್ಲೇಂಟ್ ಬರ್ಕೊಟ್ಟಿರೋರು ಇವರೇ. ಅವ್ರ ಹೆಂಡತಿ ಮಕ್ಳು ಕಥೆ ಏನಾಗಬೇಕು? ಇವರೇನು ಸುಖದಲ್ಲಿ ಎಲ್ಲ ಅಧಿಕಾರ ಪಡ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಕೂತ್ಕೋಬೇಕು ಅಂತಿದ್ದಾರೆ. ದಯವಿಟ್ಟು ನಿಮ್ಗೇನಾರು ಆತ್ಮಸಾಕ್ಷಿ ಅಂತ ಏನಾರು ಇದ್ದರೆ, ಒಂದು ನೈತಿಕತೆ ಅಂತ, ಒಬ್ಬ ಮನುಷ್ಯ ಸರಳ ಸಾಮಾನ್ಯ ಮನುಷ್ಯ ಇವತ್ತು ತನ್ನ ನೋವಿನಲ್ಲಿ ಇಡೀ ಕುಟುಂಬವನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಾವು ಕೇಳ್ತಿರೋದು ಅವರ ಡೆತ್ ನೋಟ್ ಅಲ್ಲಿ ಬರೆದಿರುವಂತ ಹೆಸರುಗಳನ್ನ ಈ ಕೂಡಲೇ ಎಫ್ಐಆರ್ ನಲ್ಲಿ ಹೆಸರುಗಳನ್ನ ಸೇರಿಸಬೇಕು. ಅಲ್ಲಿವರೆಗೂ ಕುಟುಂಬದವರು ಇಲ್ಲಿಂದ ಆ ಬಾಡಿ ತಗೊಂಡೋಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ತಗೊಂಡೋಗಿ ಏನ್ ಮಾಡೋದು? ಅವ್ನು ಕೇಳಿರೋ ನ್ಯಾಯನ ಕೊಡಿಸ್ಲಿಕ್ಕೆ ಆಗದೆ ಅವನು ಕೇಳಿರೋ ಡೆತ್ ನೋಟ್ ಅಲ್ಲಿ ನನ್ನ ಸಾವಿಗೆ ನ್ಯಾಯ ಬೇಕು ಅಂತ ಕೇಳಿದ್ದಾರೆ. ನ್ಯಾಯನೇ ಕೊಡದೆ ಇವತ್ತು ಸಮಾಜ ಸತ್ತೋಗಿದೆ ಅಂತ ಅನ್ಕೋಬೇಕಾ ನಾವು? ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರ ಸತ್ತೋಗಿದೆ ಅಂತ ಅನ್ಕೋಬೇಕಾ? ಅಥವಾ ಒಂದು ಗೃಹ ಇಲಾಖೆ ಬದುಕಿಲ್ಲ ಅಂತ ಅನ್ಕೋಬೇಕಾ? ಸತ್ತೋಗಿದೆ ಅಂತ ಅನ್ಕೋಬೇಕಾ? ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡಾಗಿದ್ದಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತದ್ದಾಗಿದೆ. ಇದನ್ನ ಸೇರಿಸಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ನೋಡಿ, ಈಗ ಯಾವ ಕಾರಣಕ್ಕೋಸ್ಕರ ಎಫ್ಐಆರ್ ಅಲ್ಲಿ ಅವರ ಹೆಸರು ಸೇರಿಸಿಲ್ಲ? ಕಂಪ್ಲೇಂಟ್ ಅನ್ನ ಬರೆದು ಕೊಟ್ಟಿರೋದು ಅವರ ಸಹೋದರ ಕಂಪ್ಲೇಂಟ್ ಬರೆದು ಕೊಟ್ಟವ್ರೆ. ಕಂಪ್ಲೇಂಟ್ ಕಾಪಿನಲ್ಲೂ ಕೂಡ ಇದೆ, ಡೆತ್ ನೋಟ್ ಅಲ್ಲೂ ಕೂಡ ಅದನ್ನೇ ಉಲ್ಲೇಖ ಆಗಿದೆ ಮಾಡಿದೆ. ಯಾಕೆ ಯಾವ ಕಾರಣಕ್ಕೋಸ್ಕರ ಹೆಸರನ್ನ ಸೇರಿಸಿಲ್ಲ? ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ಅವರು ಆಸ್ಪತ್ರೆ ಬಳಿಯೇ ಇದ್ದಾರೆ, ಇನ್ನು ಅಲ್ಲೇ ಇದ್ದಾರೆ. ಅವರು ಪಟ್ಟು ಹಿಡಿದು ಕೂತಾರೆ ಸೇರಿಸಲೇಬೇಕು ಅಂತೇಳಿ. ಸಿಗ್ತಾ ಇದೆ. ತೆನೀರ್ ಮೈನಾ ಮತ್ತು ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಬ್ಬರು ಶಾಸಕರ ಹೆಸರು ಇಲ್ಲದೆ ಪ್ರಕರಣ ದಾಖಲಾಗಿದೆ. ವಿನಯ್ ಡೆತ್ ನೋಟ್ನಲ್ಲಿ ಶಾಸಕರ ಮೇಲೆ ಆರೋಪ ಮಾಡಲಾಗಿತ್ತು. ಪೊನ್ನಣ್ಣ ಹಾಗೂ ಮಂಥರ್ ಗೌಡ ಇಬ್ಬರು ಶಾಸಕರು ಅವರ ಆರೋಪವನ್ನ ಮಾಡಿ ಅವರ ಮೇಲೆ ಆತ್ಮಹತ್ಯೆಗೆ ಶರಣಾಗಿತ್ತು. ಆದ್ರೆ ಅವರ ಮೇಲಿಲ್ಲ ಎಫ್ಐಆರ್. ಬಿಎನ್ಎಸ್ ಆಕ್ಟ್ 108 ಆತ್ಮಹತ್ಯೆಗೆ ಪ್ರಚೋದನೆ ಅಂತೇಳಿ ದಾಖಲು ಮಾಡಲಾಗಿದೆ. ಶಾಸಕರ ಹೆಸರು ಸೇರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಆಸ್ಪತ್ರೆಯಲ್ಲೇ ಕುಳಿತಿರುವಂತಹ ಛಲವಾದಿ ನಾರಾಯಣಸ್ವಾಮಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ವಿನಯ್ ಆತ್ಮಹತ್ಯೆ ಕೇಸ್ ಎಫ್ಐಆರ್ ದಾಖಲಾಗಿದೆ. ಕೊನೆಗೂ ಎಫ್ಐಆರ್ ನಲ್ಲಿ ಯಾರ ಮೇಲೆ ಆರೋಪ ಕೇಳಿ ಬಂದಿತ್ತು ಅವರ ಹೆಸರು ಉಲ್ಲೇಖ ಆಗಿಲ್ಲ ಅಂತೇಳಿ ಈಗ ಕುಟುಂಬಸ್ಥರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಇನ್ನು ಶಾಸಕರ ಹೆಸರು ಸೇರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಶ್ವತ್ಥ ಅಣ್ಣ ಮಾತಾಡ್ತಾ ಇದ್ದಾರೆ. ಅವ್ರ ಡೆತ್ ನೋಟ್ ಅಲ್ಲಿ ಇಲ್ದೇ ನಾವು ಕೇಳ್ತಾ ಇದೀವ. ಇವತ್ತು ಅವ್ರ ಅಣ್ಣ ಅವ್ರ ಡೆತ್ ನೋಟ್ ಅಲ್ಲಿ ಅವ್ರು ಬರ್ಕೊಟ್ಟಿರೋ ಪ್ರೈವೇಟ್ ನೀವೇನ್ರಿ ಬರ್ಕೊಟ್ಟಿರೋದಲ್ವಾ? ಜೀವನ್ ನೀವೇ ಬರ್ಕೊಟ್ಟಿರೋದು. ಕಂಪ್ಲೇಂಟ್ ಬರ್ಕೊಟ್ಟಿರೋರು ಇವರೇ.
ಅವ್ರ ಹೆಂಡತಿ ಮಕ್ಕಳು ಕಥೆ ಏನಾಗಬೇಕು, ಇವರೇನು ಸುಖದಲ್ಲಿ ಎಲ್ಲ ಅಧಿಕಾರ ಪಡ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಕೂತ್ಕೋಬೇಕು ಅಂತಿದ್ದಾರೆ. ದಯವಿಟ್ಟು ನಿಮಗೇನಾರು ಆತ್ಮಸಾಕ್ಷಿ ಅಂತ ಏನಾರು ಇದ್ದರೆ, ಒಂದು ನೈತಿಕತೆ ಅಂತ, ಒಬ್ಬ ಮನುಷ್ಯ ಸರಳ ಸಾಮಾನ್ಯ ಮನುಷ್ಯ ಇವತ್ತು ತನ್ನ ನೋವಿನಲ್ಲಿ ಇಡೀ ಕುಟುಂಬವನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಾವು ಕೇಳ್ತಿರೋದು ಅವರ ಡೆತ್ ನೋಟ್ ಅಲ್ಲಿ ಬರೆದಿರುವಂತ ಹೆಸರುಗಳನ್ನ ಈ ಕೂಡಲೇ ಎಫ್ಐಆರ್ ನಲ್ಲಿ ಹೆಸರುಗಳನ್ನ ಸೇರಿಸಬೇಕು. ಅಲ್ಲಿವರೆಗೂ ಕುಟುಂಬದವರು ಇಲ್ಲಿಂದ ಆ ಬಾಡಿ ತಗೊಂಡೋಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ತಗೊಂಡೋಗಿ ಏನ್ ಮಾಡೋದು? ಅವ್ನು ಕೇಳಿರೋ ನ್ಯಾಯನ ಕೊಡಿಸ್ಲಿಕ್ಕೆ ಆಗದಿದ್ರೆ ಅವನು ಕೇಳಿರೋ ಡೆತ್ ನೋಟ್ ಅಲ್ಲಿ ನನ್ನ ಸಾವಿಗೆ ನ್ಯಾಯ ಬೇಕು ಅಂತ ಕೇಳಿದ್ದಾರೆ. ನ್ಯಾಯನೇ ಕೊಡದೆ ಇವತ್ತು ಸಮಾಜ ಸತ್ತೋಗಿದೆ ಅಂತ ಅನ್ಕೋಬೇಕಾ ನಾವು? ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರ ಸತ್ತೋಗಿದೆ ಅಂತ ಅನ್ಕೋಬೇಕಾ, ಅಥವಾ ಒಂದು ಗೃಹ ಇಲಾಖೆ ಬದುಕಿಲ್ಲ ಅಂತ ಅನ್ಕೋಬೇಕಾ, ಸತ್ತೋಗಿದೆ ಅಂತ ಅನ್ಕೋಬೇಕಾ? ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡಾಗಿದ್ದಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತದ್ದಾಗಿದೆ. ಇದನ್ನ ಸೇರಿಸಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ. ನೋಡಿ, ಈಗ ಯಾವ ಕಾರಣಕ್ಕೋಸ್ಕರ ಎಫ್ಐಆರ್ ಅಲ್ಲಿ ಅವರ ಹೆಸರು ಸೇರಿಸಿಲ್ಲ? ಕಂಪ್ಲೇಂಟ್ ಅನ್ನ ಬರೆದು ಕೊಟ್ಟಿರೋದು ಅವರ ಸಹೋದರ ಕಂಪ್ಲೇಂಟ್ ಬರೆದು ಕೊಟ್ಟವ್ರೆ. ಕಂಪ್ಲೇಂಟ್ ಕಾಪಿನಲ್ಲೂ ಕೂಡ ಇದೆ, ಡೆತ್ ನೋಟ್ ಅಲ್ಲೂ ಕೂಡ ಅದನ್ನೇ ಉಲ್ಲೇಖ ಆಗಿದೆ ಮಾಡಿದೆ. ಯಾಕೆ ಯಾವ ಕಾರಣಕ್ಕೋಸ್ಕರ ಹೆಸರನ್ನ ಸೇರಿಸಿಲ್ಲ? ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಸ್ಪತ್ರೆ ಬಳಿಯೇ ಇದ್ದಾರೆ, ಇನ್ನು ಅಲ್ಲೇ ಇದ್ದಾರೆ. ಅವರು ಪಟ್ಟು ಹಿಡಿದು ಕೂತಾರೆ ಸೇರಿಸಲೇಬೇಕು ಅಂತೇಳಿ. ಸಿಗ್ತಾ ಇದೆ. ತೆನ್ನೀರ್, ಮೈನಾ ಮತ್ತು ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇಬ್ಬರು ಶಾಸಕರ ಹೆಸರು ಇಲ್ಲದೆ ಪ್ರಕರಣ ದಾಖಲಾಗಿದೆ. ವಿನಯ್ ಡೆತ್ ನೋಟ್ನಲ್ಲಿ ಶಾಸಕರ ಮೇಲೆ ಆರೋಪ ಮಾಡಲಾಗಿತ್ತು. ಪೊನ್ನಣ್ಣ ಹಾಗೂ ಮಂಥರ್ಗೌಡ ಇಬ್ಬರು ಶಾಸಕರು ಅವರ ಆರೋಪವನ್ನ ಮಾಡಿ ಅವರ ಮೇಲೆ ಆತ್ಮಹತ್ಯೆಗೆ ಶರಣಾಗಿತ್ತು. ಆದ್ರೆ ಅವರ ಮೇಲಿಲ್ಲ ಎಫ್ಐಆರ್. ಬಿಎನ್ಎಸ್ ಆಕ್ಟ್ 108 ಆತ್ಮಹತ್ಯೆಗೆ ಪ್ರಚೋದನೆ ಅಂತೇಳಿ ದಾಖಲು ಮಾಡಲಾಗಿದೆ. ಶಾಸಕರ ಹೆಸರು ಸೇರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಆಸ್ಪತ್ರೆಯಲ್ಲೇ ಕುಳಿತಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ವಿನಯ್ ಆತ್ಮಹತ್ಯೆ ಕೇಸ್ ಎಫ್ಐಆರ್ ದಾಖಲಾಗಿದೆ. ಕೊನೆಗೂ ಎಫ್ಐಆರ್ ನಲ್ಲಿ ಯಾರ ಮೇಲೆ ಆರೋಪ ಕೇಳಿ ಬಂದಿತ್ತು ಅವರ ಹೆಸರು ಉಲ್ಲೇಖ ಆಗಿಲ್ಲ ಅಂತೇಳಿ ಈಗ ಕುಟುಂಬಸ್ಥರು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಇನ್ನು ಶಾಸಕರ ಹೆಸರು ಸೇರಿಸಬೇಕು ಅಂತೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಶ್ವತ್ಥನಾರಾಯಣ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಡೆತ್ ನೋಟ್ ಅಲ್ಲಿ ಇಲ್ದೇ ನಾವು ಕೇಳ್ತಾ ಇದೀವ. ಇವತ್ತು ಅವ್ರ ಅಣ್ಣ ಅವ್ರ ಡೆತ್ ನೋಟ್ ಅಲ್ಲಿ ಅವ್ರು ಬರ್ಕೊಟ್ಟಿರೋ ಪ್ರೈವೇಟ್ ನೀವೇನ್ರಿ ಬರ್ಕೊಟ್ಟಿರೋದಲ್ವಾ? ಜೀವನ್ ನೀವೇ ಬರ್ಕೊಟ್ಟಿರೋದು. ಕಂಪ್ಲೇಂಟ್ ಬರ್ಕೊಟ್ಟಿರೋರು ಇವರೇ. ಅವ್ರ ಹೆಂಡತಿ ಮಕ್ಕಳು ಕಥೆ ಏನಾಗಬೇಕು, ಇವರೇನು ಸುಖದಲ್ಲಿ ಎಲ್ಲ ಅಧಿಕಾರ ಪಡ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಕೂತ್ಕೋಬೇಕು ಅಂತಿದ್ದಾರೆ. ದಯವಿಟ್ಟು ನಿಮಗೇನಾರು ಆತ್ಮಸಾಕ್ಷಿ ಅಂತ ಏನಾರು ಇದ್ದರೆ, ಒಂದು ನೈತಿಕತೆ ಅಂತ, ಒಬ್ಬ ಮನುಷ್ಯ ಸರಳ ಸಾಮಾನ್ಯ ಮನುಷ್ಯ ಇವತ್ತು ತನ್ನ ನೋವಿನಲ್ಲಿ ಇಡೀ ಕುಟುಂಬವನ್ನು ಬಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ನಾವು ಕೇಳ್ತಿರೋದು ಅವರ ಡೆತ್ ನೋಟ್ ಅಲ್ಲಿ ಬರೆದಿರುವಂತ ಹೆಸರುಗಳನ್ನ ಈ ಕೂಡಲೇ ಎಫ್ಐಆರ್ ನಲ್ಲಿ ಹೆಸರುಗಳನ್ನ ಸೇರಿಸಬೇಕು. ಅಲ್ಲಿವರೆಗೂ ಕುಟುಂಬದವರು ಇಲ್ಲಿಂದ ಆ ಬಾಡಿ ತಗೊಂಡೋಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ತಗೊಂಡೋಗಿ ಏನ್ ಮಾಡೋದು? ಅವ್ನು ಕೇಳಿರೋ ನ್ಯಾಯನ ಕೊಡಿಸ್ಲಿಕ್ಕೆ ಆಗದಿದ್ರೆ ಅವನು ಕೇಳಿರೋ ಡೆತ್ ನೋಟ್ ಅಲ್ಲಿ ನನ್ನ ಸಾವಿಗೆ ನ್ಯಾಯ ಬೇಕು ಅಂತ ಕೇಳಿದ್ದಾರೆ. ನ್ಯಾಯನೇ ಕೊಡದೆ ಇವತ್ತು ಸಮಾಜ ಸತ್ತೋಗಿದೆ ಅಂತ ಅನ್ಕೋಬೇಕಾ ನಾವು? ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಸರ್ಕಾರ ಸತ್ತೋಗಿದೆ ಅಂತ ಅನ್ಕೋಬೇಕಾ, ಅಥವಾ ಒಂದು ಗೃಹ ಇಲಾಖೆ ಬದುಕಿಲ್ಲ ಅಂತ ಅನ್ಕೋಬೇಕಾ, ಸತ್ತೋಗಿದೆ ಅಂತ ಅನ್ಕೋಬೇಕಾ? ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡಾಗಿದ್ದಾರೆ. ಹಾಗಾಗಿ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತದ್ದಾಗಿದೆ. ಇದನ್ನ ಸೇರಿಸಲೇಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ.
ಎಲ್ಲ ಸಾಕು ಸಾಕು ಸಾಕು. ನೋಡಿ, ಈಗ ಯಾವ ಕಾರಣಕ್ಕೋಸ್ಕರ ಎಫ್ಐಆರ್ ಅಲ್ಲಿ ಅವರ ಹೆಸರು ಸೇರಿಸಿಲ್ಲ? ಕಂಪ್ಲೇಂಟ್ ಅನ್ನ ಬರೆದು ಕೊಟ್ಟಿರೋದು ಅವರ ಸಹೋದರ ಕಂಪ್ಲೇಂಟ್ ಬರೆದು ಕೊಟ್ಟವ್ರೆ. ಕಂಪ್ಲೇಂಟ್ ಕಾಪಿನಲ್ಲೂ ಕೂಡ ಇದೆ, ಡೆತ್ ನೋಟ್ ಅಲ್ಲೂ ಕೂಡ ಅದನ್ನೇ ಉಲ್ಲೇಖ ಆಗಿದೆ ಮಾಡಿದೆ. ಯಾಕೆ ಯಾವ ಕಾರಣಕ್ಕೋಸ್ಕರ ಹೆಸರನ್ನ ಸೇರಿಸಿಲ್ಲ? ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಚಲುವಾದಿ ನಾರಾಯಣ ಸ್ವಾಮಿ ಅವರು ಆಸ್ಪತ್ರೆ ಬಳಿಯೇ ಇದ್ದಾರೆ, ಇನ್ನು ಅಲ್ಲೇ ಇದ್ದಾರೆ. ಅವರು ಪಟ್ಟು ಹಿಡಿದು ಕೂತಾರೆ, ಸೇರಿಸಲೇಬೇಕು ಅಂತೇಳಿ. ಇದು